ಅಲ್ಲೋ ಮಲೇಶಿ, ಅಲ್ಲ ನೋಡು, ನಿನಗೆಲ್ಲರೂ ಗೊತ್ತಿದ್ದಲ್ಲಿ ಮಾಡ್ದಲ್ಲಿ ಎಲ್ಲರೂ ನಿಮ್ಮ ಕಡೆ ಮತ್ತು ಗೊತ್ತಿದ್ದಲ್ಲಿ ಏನದ ಹೆಣ್ಣಿನ ಇದ್ದು ಅಂದ್ರೆ ತೆಗೆದು ಮಾಡಿಬಿಡಲಿ ಹಡಸ್ತಾರ ಮೊಮ್ಮಗನಿಗೆ. ಸುಮ್ಮನೆ ಹೆಂಗೆ ಯಾಕೆ ಮನೆಗೆ ಇಟ್ಟುತ್ತಿ? ಅವನು ಏನದ ವಯಸ್ಸಿಗೆ ಬಂದನಪ್ಪ, ಅವಾಗ ಯಾಕೆ ಸುಮ್ ಕೂತಾನ ಹೇಳು ಮನ್ಯಾಗ? ಹೌದ್ರಿ ಗೌಡ್ರ, ನಾ ಇದನ್ನ ಅವಾಗೇ ವಿಚಾರ ಮಾಡ್ಬೇಕಾಗಿತ್ತು. ಹರ್ಯಾಕೆ ಬಂದನ ಮಗ, ಎಲ್ಲಿ ಯಾಕಾಗಲಕ್ಕ ಒಂದು ಹೆಣ್ಣು ತೆಗೆದು ಲಗ್ನ ಮಾಡ್ಬೇಕಂತ ವಿಚಾರ ಮಾಡಿದ್ನಿ ಅಂದ್ರೆ ಇದು ಈ ಕೆಲಸ ಮಾಡ್ತಿದ್ದಿಲ್ರಿ. ನಾ ಇನ್ನ ಮಗ ಸಣ್ಣವದನ ತೇಗ್ಸಿದ್ರೆ ನಿಂತಿ ನಾ ಗಪ್ ಕೂತು ನಾನು ತಪ್ಪ್ರಿ. ನಮಗೆ ಹಳದವ್ರಿಗೆ ಎಟ್ಟೆ ಎಟ್ಟೆ ದೊಡ್ಡ ಮಕ್ಕಳು ಎಟ್ಟೆ ದೊಡ್ಡವರಾದರೂ ಸಣ್ಣರೇ ನೋಡ್ರಿ. ಹಿಂಗಾಗಿ ಕಿಸಿದ್ರೆ ಅವ್ರದ್ದು ನಮಗೆ ಅರ್ಥ ಆಗಿಲ್ಲ ಬರ್ರಿ. ಹಂಗೆ ನೋಡಪ್ಪ, ಅವ್ರದ್ದು ಸಣ್ಣವ್ರು ದೊಡ್ಡವ್ರದ್ದು ಅರ್ಥ ಮಾಡ್ಕೊಳಕ್ಕಾಗಲ್ಲ, ದೊಡ್ಡವ್ರು ಸಣ್ಣವ್ರದ್ದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಂಗೆ ಅನ್ಕೋತ ಹೋಗೋದೇ ಜೀವನ, ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೇನಿಲ್ಲ, ಇವನೇನದ ಅಂಕ ಹೇಳ್ದಂಗೆ ಏನೈತಿ, ಕಳ್ಸ ಕಡೆ ಒಂದು 6-7 ತಿಂಗಳು ಕಳಿಸ್ಬಿಡಿ. ಎಲ್ಲರ ನಿಮ್ಮ ಮಂದಿ ಮಕ್ಕಳದಲ್ಲಿ ಕಳಿಸು, ಹೋಲಿ ಹಡಸ್ತಾನ ಮೊಮ್ಮಗ. ಆ ಕಡೆ ಹೋಗಲಕ್ಕ ನೀವೇನದ ಈ ಕಡೆ ಹೆಣ್ಣು ನೋಡಕ್ಕೆ ಚಾಲೂ ಮಾಡ್ಕಿಸಿದ್ರೆ ಒಂದು ಲಗ್ನ ಮಾಡಿಸಿ ತೆಗೆದು ಬಿಡ್ರಿ ಅವ್ನಿಗೆ. ಯಾಕಾಗಲ್ದಕ್ರಿ ಗೌಡ್ರ, ನೀವು ಹೇಳಿರಲ್ರಿ ನಾ ಅಟ್ಟೆ ಮಾಡ್ತೇವೆ ತಗೋರಿ ಈಗ. ಹ್ಞೂ ರೀ, ಯಾಕಾಗಲ್ದಕ್ರಿ ಗೌಡ್ರ ಅಟ್ಟೆ ಮಾಡ್ತೇವ್ರಿ. ಅಲ್ಲ ಈ ಹಲಕಟ್ಟನ ಹಾಟ್ಯಾಗ ಅಟ್ಟಿದು ಇತ್ತಪ್ಪ ಅಂದ್ರೆ ಲಗ್ನ ಮಾಡ್ರಿ, ಅವನ ಲಗ್ನ ಮಾಡ್ಕೊತೀನಿ ತೇಸಿ ಅಂದಿದ್ರು ಅಂದ್ರೆ ಬಾಯಿ ಬಿಚ್ಚಿ ನಾವು ಲಗ್ನ ಮಾಡ್ತಿದ್ದೇವ್ರಿ. ಇಂಥ ಹೇಳ್ತೀನಿ ಕೆಲಸ ಮಾಡ್ಕೇಸಿದ್ರೆ ನಮ್ಮ ಜೀವಕ್ಕೆ ಸನೇ ಕೂತಂದನ್ರಿ. ಹೆಂಗೆ ಮಾಡ್ಬೇಕು ನೋಡ್ರಿ ಈಗ? ಏನು ಮಾಡ್ದವ ಹೆಂಗೆ ಮಾಡ್ಬೇಕಂದ್ರೆ ಈಗ ಆಗಿ ಹೋಗಿದ್ರ ಬಗ್ಗೆ ಏನದ ವಿಚಾರ ಮಾಡ್ಕೊಂಡು ಕೂತ್ರ ಆಗೋದಲ್ಲ ಹೋಗೋದಲ್ಲ ಕಲವ. ಈಗ ಏನದ ಹೇಳೋದಟ್ಟು ಮಾಡಿಬಿಡ್ರಿ. ಯಾಕಂದ್ರೆ ತಗೋರಿ ಗೌಡ್ರ, ನೀವು ಹೇಳಿರಲ್ರಿ ಅಟ್ಟೆ ಮಾಡ್ತೇವ್ರಿ. ಅಂದಂಗ್ರಿ ಗೌಡ್ರ, ಇನ್ನೊಂದು ಮಾತ್ರಿ ಅಲ್ರಿ, ಈಗ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಮುದುಕಪ್ಪ ಇವನೇ ಅಂತ ಹೇಳಿ. ಆದ್ರೆ ಮತ್ತೆ ಊರನ ಮಂದಿಗೆಲ್ಲ ಗೊತ್ತದಲ್ರಿ. ನಾಳೆ ಯಾರ್ಯಾಕಗಲಕ್ಕ ಹೋಗಿ ಹೇಳೋರಲ್ರಿ ಗೌಡ್ರ, ಅವ ನಮ್ಮ ಹುಡುಗ ಹೊಡ್ಯಾಕೆ ಬರೋವನಿ ಅಲ್ರಿ. ಹ್ಞೂನಪ್ಪ, ಮತ್ತೆ ಇವ ಮಾಡಿದ ಕೆಲಸನೇ ಅಂಥದ್ದೇ ಅಂದ ಬಳಕ ಹೊಡೆಯೋರೇವಪ್ಪ ಅವರು. ಗೊತ್ತಾಯ್ತಂದ್ರೆ ಬಿಡಂಗಿಲ್ಲ, ಮತ್ತೆ ಗೊತ್ತಾಯ್ತು ಅಂದ್ರೆ ಇವ್ನು ಮಾತ್ರ ಉಳ್ಸಂಗಿಲ್ಲವ. ಅದಕ್ಕೆ ಏನು ಹೇಳಕತ್ತೀನಿ ನಾನು, ಅಂಕ ಏನದ ಒಂದು 5-6 ತಿಂಗಳು ಊರು ಬಿಡಿಸ್ಬಿಡಪ್ಪ. ಊರು ಬಿಡಿಸ್ಕಿಸಿದ್ರೆ ಏನದ ಅಲ್ಲೇ ಎಲ್ರ ಕನ್ಯೆ ನೋಡ್ಕಿಸಿದ್ರೆ ಲಗ್ನ ಮಾಡಿಕಿಸಿದ್ರೆ ಏನದ ಮತ್ತೆ ಆ ಕಡೆ ಒಂದು ಲಗ್ನ ಆಗಿಂದ ಏನದ ಮತ್ತೊಂದು 5-6 ತಿಂಗಳು ತನಕ ಇವ್ನು ಊರಿಗೆ ಕರ್ಕೊಂಬರ್ಬಿಡ. ಅಲ್ಲೇ ಬಿಟ್ಬಿಡು. ಅಲ್ಲೇ ಬಿಟ್ಟು ಕಿಸಿದ ಒಂದು ವರ್ಷ ಆಗಿಂದ ಕರ್ಕೊಂಬಂದಿಟ್ಕೋ. ಅವಾಗೆಲ್ಲ ಏನದ ತೆಗ್ಗಿರ್ತದ, ಏನಾಗೋದಿಲ್ಲ ಅವಾಗ. ಅದಕ್ಕೆ ಏನದ ಹೇಳಕತ್ತೀನಿ ನೋಡಿ ನಿನಗೀಗೆ. ಹಿಂಗೆ ತಿರುಗಿಕೊಡ್ರ ಯಾಕಾಗ್ಲತ್ತವ್ರಿ. ನೀವು ಹೆಂಗೆ ಹೇಳ್ತೀರಿ ಹೆಂಗೆ ಮಾಡ್ತೀನಿ ರೀ. ಏಯಪ್ಪ, ನಾ ಹೋಗಂಗಿಲ್ಲ. ಆ ಊರ ಈ ಊರ ತೇಸಿದ್ರೆ ಮಾತಿಲಿ ಕಳಿಸ್ಬೇಕತ್ತೀರಿ ನನಗೆ. ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಈ ಊರು ಬಿಟ್ಟು ಮನೆ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ನೋಡು. ಲೇ ಮಳ್ ಹಡಸ್ತಾನ ಮೊಮ್ಮಗನೇ. ಅಲ್ಲ ಏನು ಮಾಡಿ ಏನು ಬಿಟ್ಟು ಅಂತ ವಿಚಾರ ಮಾಡ್ಲಾರ್ದೇ ಹೇಳುದು ಕೂ ಅನ್ನೋದು ಬಿಟ್ಟು ಮತ್ತೇನಾದ್ರೆ ನಾ ಹೋಗಂಗಿಲ್ಲ ಅಂತೀರಿ. ಅಲ್ಲ ಮಗನ, ನೀ ಇಲ್ಲೇ ಇದ್ದೆ ಅಂದ್ರೆ ನೀನು ಹೆಣನೇ ಬೀಳ್ತದ ನೋಡು. ಬೇರೆ ಊರಿಗೆ ಹೋಗಿ ಕಿಸಿದ್ರೆ ಇದ್ದ ಕಿಸಿದ್ರೆ ಜೀವ ಉಳಿಸ್ಕೊತೀವೋ ಏನು ಇಲ್ಲೇ ಇದ್ದ ಕಿಸಿ ಜೀವ ಕೊಳ್ಕೊತೀವೋ ವಿಚಾರ ಮಾಡ. ಅಲ್ಲಿ ಯಾರು ಬಂದು ಜೀವ ತೆಗಿತಾರಿ? ಏನು ಒಬ್ರು ಜೀವ ತೆಗಿತಾನೆ ಆಡು ಸುಲಭ ಅದೇನ್ರಿ? ಅದು ಯಾ ಬರ್ತಾನೆ ನಾನು ನೋಡಿ ಬಿಡ್ತೀನಿ ರೀ. ನಾನು ಗಣಮಾಗಿದ್ದೀನಿ. ನಾ ಯಾಕೆ ಹೆಂಗಸರತ್ತೆ ಅಂಜಿಕಿಸಿ ಊರು ಬಿಟ್ಟು ಅಲ್ಲಿ? ಬಾ 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 ಹ್ಞೂ. ಅಲ್ಲ ಗಂಡಸ 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 ನೀ ಗೊತ್ತಿದ್ದಿಲ್ಲಲೇ, ನೀ ಹೇಳಿದ್ಮ್ಯಾಗ ಗೊತ್ತೈತೆ ನನಗೆ. ಯಾಕಲ್ಲ ಹಿಂಗ್ ಮಾಡಕತ್ತಿ? ಹೇಳಿದಕ್ಕೆ ಹೂ ಅನ್ನಲ್ಲ, ಹೂ ಅನ್ನು. ನಾವೆಲ್ಲರೂ ಹೇಳಕತ್ತೀವಿ, ನಿನ್ ಚಲೋದಕ್ಕೆ ಹೇಳಕತ್ತೀವಿ. ಇದು ಯಾಕೆ ನಿನಗೆ ಅರ್ಥ ಆಗವಲ್ತು? ಯಾವ್ದು ಚಲೋದು? ಎಲ್ಲರೂ ಕುಡ್ಕಿಸಿ ನಾನು ಊರು ಬಿಟ್ಟು ಮನೆ ಬಿಟ್ಟು ಕಳಿಸ್ಬೇಕಲ್ಲಕತ್ರಿ, ಅದು ಚಲೋದನು? ನಾ ಅದಕ್ಕೆ ಕೇಳ್ಬೇಕು ಅನ್ನಿ ಮಾತು. ಕೇಳ್ಬೇಕು ಮತ್ತೆ ಯಾಕೆ ಬಿಟ್ಟು ಕಳ್ಸಕತ್ತಿ ಹೇಳು? ನಿನ್ ಚಲೋದಕ್ಕೆ ಇಲ್ಲ. ಇಲ್ಲೇ ಇದ್ರ ಏನಾರ ಕೇಂದ್ರ ಆದ್ರೆ ಹೆಂಗ್ ಮಾಡೋದಲ್ಲ ನಿನ್ ಜೀವಕ್ಕ? ಹೇಳು. ಇಲ್ಲೇ ಇರ್ತೀನಿ ಅಂತೀನಿ, ಯಾತತ್ನಾಗ ಎಲ್ಲಿ ತಿರುಗಾಡ್ತಿ ಏನೋ ಗೊತ್ತಿಲ್ಲ. ಎಲ್ಲಾರ ಬಂದು ಯಾರು ಯಾಕಾಗಲಕ್ಕ ಏನ್ರ ಮಾಡಿದ್ರ ಹೆಂಗ್ ಮಾಡೋದು ಹೇಳು? ಹಿಂದೆ ಗಡಿಸಿ ಜೀವ ಹೋಗಿಂದ ಏನ್ ಮಾಡಂಗದಿ? ನೀ ಏನ್ ಮಾಡಂಗದಿ ಹೇಳು? ನಾವೇನು ಎಷ್ಟು ಹತ್ತಿರ ಬರ್ತದ, ಏನು ಕರೆದ ಬರ್ತದ ಜೀವ? ಏನ್ ಮಾಡಿದ್ರೆ ಬರ್ತದ ಹೇಳು ನಮ್ಮ ಜೀವ? ಹೇಳ ಅವನಿಗಿನ್ನ ಬುದ್ಧಿ ಹೇಳ, ಇನ್ನ ತಿಳಿಸಿ ಹೇಳ ಅವನಿಗೆ. ಅವ ಏನಾರ ಈಗ ನಾವು ಹೇಳಿದ ಹೂ ಅಲ್ಲಿಕ್ಕಂದ್ರ ನೀ ಏನಿಲ್ಲ ಇವನ ಅಲ್ಲೇ ಎಲ್ಲಿ ಕೂತ ನೋಡು, ಅಲ್ಲೇ ಗಜನೆ ಕುಂದ್ರಸ್ತೀನಿ ಮತ್ತ ಇವನಿಗೆ. ಏನಿಲ್ಲ, ಗಜಾರ ಕುಂದ್ರಸ್ರಿ, ಹೆಣಾರ ಕುಂದ್ರಸ್ರಿ. ನಾ ಮಾತ್ರ ಈ ಊರು ಬಿಟ್ಟು ಹೋಗಲ್ಲ, ಈ ಮನೆ ಬಿಟ್ಟು ಹೋಗಂಗಿಲ್ಲ ನೋಡು. ಯಾರು ಏನು ಮಾಡ್ಕೊತೀರಿ ಮಾಡ್ಕೊರಿ. ಅಲ್ಲ ಇವ್ನು ಹೆತ್ತಿ ಏನು ಸುಮಾರ ನೋಮರೇ ಮನುಷ್ಯ. ಅಲ್ಲ ಇಂಥ ಪರಿ ಮಂಡ. ಅಲ್ಲ ಮನುಷ್ಯ ತಪ್ಪು ಮಾಡ್ಕಿಸಿ ಈ ಪರಿ ವಾದ ಮಾಡ್ತದಂದ್ರ ಏನೇ ನೋಡಿಲ್ ಬಿಡಪ್ಪ ನಾ ಇಂಥ ಮನುಷ್ಯನ. ಗೌಡ್ರ, ಯಾರದ್ರಿ ಈ ಜಗತ್ತಿನಾಗ ತಪ್ಪು ಮಾಡ್ಲಾರ್ದಾರ ಯಾರದಾರ ಹೇಳ್ರಿ? ನೀವು ತಪ್ಪು ಮಾಡಿಲ್ವೋ, ನಮ್ಮ ಅಪ್ಪ ಮಾಡಿಲ್ವೋ, ನಮ್ಮ ಮೌ ಮಾಡಿಲ್ವೋ? ನೀವೆಲ್ಲ ಮಾಡ್ದಂಗೆ ನಾನು ಮಾಡೀನಿ. ಅದು ಏನು ಬೇರೆ ನಾ ಮಾಡಿನ ತೇಸಿ ಉಟ್ರು ಕೂಡ ನನಗೆ ಬೈಯೋದು? ಇವೇನು ಮಾತಿ ಬಗ್ಗಂಗೆ ಕಾಣಂಗಿಲ್ಲ ಮಲೇಸಿ. ಇವನು ಬೇಸ್ನಿಗೆ ಮುಕ್ಕಳೆ ನೀರು ಇಳಿಸ್ದಾಗೆ ಹಾದಿ ಬರಂಗೆ ಕಾಣ್ತಾನಿವ. ಬ್ಯಾಡಲ್ಲ, ಚೆನ್ನಾಗಿ ಹೇಳೋದು ಕೇಳಲ್ಲ. ಬ್ಯಾಡಲ್ಲ, ಇಂಥ ಪರಿ ಮಣ್ಣು ಹಚ್ಚಬೇಡ. ಇಂಥ ಪರಿ ಕೆಟ್ಟ ಮನಸ್ಸಿ ಆಬೇಡ. ನನ್ನ ಮಾತು ಕೇಳು. ನೀ ಇಂಥ ಪರಿ ನೀಚ ಆದ್ರೆ ನಿನಗೆ ಯಾರು ಯಾಕೆ ಅನ್ನಂಗಿಲ್ಲ, ಯಾರು ಮಾತಾಡ್ಸಂಗಿಲ್ಲ. ಹೇಳೋದು ತಿಳ್ಕೊ. ಇಲ್ಲವಾ, ಯಾರು ಮಾತಾಡ್ಸ್ಲಿಕ್ಕೆ ಬಿಡಲಕ್ಕ. ಅಲ್ಲ ಇಟಕ್ಕೂ ಇವ್ರ ಮಾತು ತಗೊಂಡು ನನಗೇನಾಗಬೇಕಾಗ್ಯದ ಅದು ಹೇಳು. ನನ್ನ ಮಾತು ಇನ್ನೊಬ್ರು ಬೇಡಾಗ್ಯದ, ಇನ್ನೊಬ್ರು ಮಾತು ತಗೊಂಡು ನಾನೇನು ಮಾಡಲಿ? ನನಗೂ ಬೇಕಾಗಿಲ್ಲ, ನನಗೆ ಯಾರು ಮಾತಾಡ್ಸೋದು ಬೇಕಾಗಿಲ್ಲ. ನನ್ನ ಪಾಟಿಗೆ ನಾ ಆರಾಮ ಇಲ್ಲೇ ತಿರುಗಾಡ್ಕೋತಿರ್ತೀನಿ. ಖರೆ ನನಗೆ ಅಲ್ಲಿ ಇಲ್ಲಿ ಹೋಗು ಅತ್ತನ್ಬೇಡ್ರಿ. ನಿಮಗೆ ಹೇಳಕತ್ತೀನಿ ನೋಡು, ನನಗೆ ಎಲ್ಲಿ ಕಳಿಸ್ಬೇಡ್ರಿ, ಎಲ್ಲಿ ಹೋಗು ಅನ್ಬೇಡ್ರಿ. ಎಲ್ಲಿ ಹೋಗು ಅನ್ಬೇಡ್ರಿ, ಎಲ್ಲಿ ಕಳಿಸ್ಬೇಡ್ರಿ ಅಂದ್ರ ಇಲ್ಲೇ ಇದ್ದಂದ್ರ ಹೆಣ ಆಗಿ ಹೋತಿ ಹೆಣ. ಆಗಲಕ್ಕಪ್ಪ,
ನಾ ಹೆಣನೇ ಆಗಲ್ಲಕ್ಕ. ನಾ ಮಾತ್ರ ಎಲ್ಲಿ ಹೋಗಂಗಿಲ್ಲ. ಮಲೇಶಿ ಹೇಳ್ರಿ ಗೌಡ್ರ. ಅಲ್ಲಪ್ಪ ಇವ ಹಿಂಗೆ ವಾದ ಮಾಡಕತ್ತಾನ, ಇವ್ನ ಜೋಡಿ ಮಾತಾಡಿನೂ ವ್ಯರ್ಥ, ಏನು ಉಪಯೋಗ ಇಲ್ಲ, ಬಿಟ್ಬಿಡು. ಅವ್ನು ಹೋಗಲ್ಲ ಅಂತ ತಲೆ ಕೆಡಿಸ್ಕೊಬ. ಇರಲ್ಲ ಕಿಲ್ಲಿ ಅವ್ನ ಹಣೆ ಬರ್ದಾಗ ಇದ್ದಂಗೆ ಆಗ್ತದ, ಇನ್ನೇನು ಮಾಡ್ತದ. ಅವನಿಗೆ ಅವ್ನ ಜೀವದ ಆಸೆ ಇಲ್ಲ ಅಂದ ಬಳಕ ನೀ ಇಬ್ರು ತಂದೆ ತಾಯಿ ಯಾಕಿಸಿದ್ರ ಅವಂದು ಇದು ಯಾಕೆ ವಿಚಾರ ಮಾಡ್ತೀರಿ? ಅವ್ನ ಜೀವನ ಯಾಕೆ ವಿಚಾರ ಮಾಡ್ತೀರಿ? ಬಿಟ್ಬಿಡ್ರಿ, ಏನಾಗಲ್ತಕ. ಗೌಡ್ರ ಯಾಕ್ರಿ ಹಿಂಗ ಅನ್ನಕತ್ರಿ ನೀವು? ಹಂಗ ಅನ್ಬೇಡ್ರಿ ಗೌಡ್ರ, ನನಗೆ ಇರೋ ಒಬ್ಬನೇ ಮಗ ರೀ ಗೌಡ್ರ. ಅವನು ಕಳ್ಕೊಂಡ್ ಕಿಸಿನ ನಾರೇ ಹೆಂಗಿಲ್ರಿ ಗೌಡ್ರ. ಅಲ್ಲವ ನಾ ಏನಂದೆ ಹೇಳು? ಇಲ್ಲ ನಿನ್ ಮಗನೇ ಮಾತಾಡಕತ್ತನಲ್ಲ, ಅವ ಮಾತಾಡಿದಕ್ಕೆ ಇಲ್ಲ ನಾ ಹಿಂಗೆ ಹೇಳಕತ್ತೀನಿ. ಅದಕ್ಕೂ ಮೊದಲು ನಾ ಹೇಳಿದ್ನಿಲ್ಲ, ಎಲ್ಲ ಇರೋದನ್ನೇ ಹೇಳಿದ್ದೆ. ಹಿಂಗೆ ಮಾಡ್ರಿ, ಹಿಂಗಾದ್ರೆ ಹಿಂಗೆ ಹಾಕದತ್ ಹೇಳಿ. ಅವ ನಾವು ಹೇಳೋದಕ್ಕೂ ಅನ್ನವಲ್ಲ, ಮತ್ತೆ ತಂದೆ ತಾ ಹಾಡ್ತಾನ. ಮತ್ತೊಂದು ಏನು ಹೇಳೋದವ? ಮತ್ತೊಂದು ಏನು ಮಾತಾಡ್ಲಿ ಹೇಳು? ಇಲ್ರಿ ಗೌಡ್ರ, ಅದು ಮಳ್ಳವ್ರಿ, ಅದಕ್ಕೆ ಏನ್ ತಿಳಿಯಂಗಿಲ್ರಿ. ಅವ್ನ ಕಳಿಸ್ಬೇಕಿಲ್ರಿ, ನಾ ಕಳಿಸ್ತೀನಿ. ಮತ್ತೊಂದು ಊರಿಗೆ ಏನದ ಕಳಿಸ್ತೀನಿ. ನಮ್ಮ ತಂಗಿಯರ ಬೆಲೆಕ ಕೇಳಕ, ನಮ್ಮ ಅಕ್ಕರ ಬೆಲೆಕ ಕೇಳಕ, ಒಬ್ಬರ ಬೆಲೆಕ ನಾ ಏನದ ಕಳಿಸ್ತೀನಿ ರೀ ಗೌಡ್ರ. ಅವ್ನಿಗೆ ಏನದ ನೀವು ಇಟ್ಟು ಬುದ್ಧಿ ಹೇಳ್ರಿ. ಅಲ್ಲ ಮಳ್ ಹೆಂಗ್ಸ ಬುದ್ಧಿ ಹೇಳತಿಯಲ್ಲ ಮತ್ತ. ಅಲ್ಲ ಇಟ್ಟ ತಿಂತನ ಉಟ್ರು ಕುಟ್ ನಿತ್ ಏನ್ ಮಾಡ್ದೇವು? ಬುದ್ಧಿ ಹೇಳ್ದವ ಏನು? ಕುತ್ಕೇಸಿ ಶಂಕ ಹಿಂಕ ಕುಟ್ದೇವ್ ಅನ್ಬೇಕ. ಅಲ್ಲ ಇನ್ನೊಂದ್ ಜನ ರಂಬೂಸ್ ಹೇಳ್ರಿ ಕೇಳ್ತಾನ ಹೆಂಗ? ಒಂದಿಟ್ಟು ರಂಬೂಸ್ ಹೇಳ್ರಿ. ಅಲ್ಲವ ಕಲವ, ಅಲ್ಲ ರಂಬುಸ್ ಹೇಳತ್ತಿತ್ತೆ ಅಂತೀಯಲ್ಲ. ರಂಬುಸ್ ಹೇಳಕ ಅವ್ನು ಸಣ್ಣ ಕೂಸನ ಏನ? ಹಾಲು ಕುಡಿ ಕೂಸ. ಅಲ್ಲ ಮದ್ವಿ ವಯಸ್ಸಿಗೆ ಬಂದಾನ, ಎಲ್ಲ ತಿಳಿತೈತಿ ಮಾಡ್ತೈತಿ. ಹೇಳೋದಕ್ಕಿಂತವೆಲ್ಲ ಮಾತಾಡ್ಬೇಕು ಅನ್ನೋದು ಗೊತ್ತಾಕೈತಿ. ಇದು ಯಾಕೆ ಹೇಳಕತ್ತಾರತ್ತ ಅವ್ನು ತಿಳಿಯಂಗಿಲ್ಲನ? ಇದ್ರ ಮ್ಯಾಗ ಏನು ಬುದ್ಧಿ ಹೇಳ್ತೇವ? ನನ್ನ ಕಡೆದ ಆಗಲ್ಲ. ನೀವು ತಂದೆ ತಾಯಿ ಏನು ಮಾಡ್ತೀರಿ ಮಾಡ್ರಿ. ನಾನು ಬರ್ಲಿ ಮಲೇಶಿ. ಗೌಡ್ರ ಹೋಗ್ತೀರಿ? ಹ್ಞೂನಪ್ಪ ಹೋಗ್ತೀವಿ. ಏನು ಭಾಳ ತಿಂತ ನಿಂತ ನಿಂದ್ರೆ ನನಗೆ ಕಿಮ್ಮತ್ತಿರೋದಿಲ್ಲ, ಬೇಡ ಹೋಗ್ತೀನಿ ನಾ. ಏನು ಗೌಡ್ರ ಹಂಗೆ ಅನ್ಬೇಡ್ರಿ ಗೌಡ್ರ, ನೀವು ಹಂಗೆ ಅನ್ಬೇಡ್ರಿ. ಹಂಗಲ್ಲಕ್ಕೆ ಏನಾರ ಮಲೇಶಿ, ಹಂಗೆ ಅನ್ಬೇಡನಕ್ಕೆ ಏನೈತಿ ನೋಡು. ಇರ್ಲಿ, ಏನು ಮಾಡ್ತಾವ? ಒಬ್ಬ ಮಗ ಅದಾನ, ತಂದೆ ತಾಯಿ ಪಾಪ ಬಡ್ದಾಡ್ಯಾವ ಈಸ್ತಿನ. ಈಗ ಬಂದಾನ ನೋನು ಹೊಲಸು ಹುಡಿ ಮಗ. ಇವ್ನು ಎಲ್ಲಿ ಹಾಕಲಕ್ಕ ಒಂದು ದಡ ಮುಟ್ಟಿಸ್ಕಿಸಿದ್ರೆ ಏನದ ಸುಮ್ಮ ಸಂಸಾರ ಮಾಡ್ಕೊಂಡು ತಿನ್ನಾಕ ಹಚ್ಬೇಕತ್ತ ನಾ ಮಾಡಿದ್ರಿ. ಇವ ಮಗ ಏನದ ಮನೆವಲ್ಲಪ್ಪ, ಮತ್ತೆ ಇನ್ನೇನು ಮಾತಾಡ್ಬೇಕು ಕೇಳು? ಅದೇ ರೀ ಗೌಡ್ರ, ಮಳ್ಳು ಮಕ್ಕ ಸಿಗೋದಾವ್ರಿ. ಏನು ಮಾಡೋದು? ಅವ್ರು ಅಂದದಕ್ಕೆ ಏನದ ಮನಸ್ಸಿಗೆ ಹಚ್ಕೋಬೇಡ್ರಿ ನೀವು. ಮತ್ತು ಹೊಟ್ಟೆ ಹಾಕೋರಿ, ಹಂಗೆ ಮಾಡ್ಬೇಡ್ರಿ. ಆಯ್ತು ಹೇಳಪ್ಪ, ನಾ ಇನ್ನು ಬರಲಿ. ಆಯ್ತು ರೀ ಗೌಡ್ರ, ಹೋಗ್ಬರ್ರಿ. ನೋಡಪ್ಪ, ನಾವು ಹೇಳಾಯ್ತು ಕೇಳಾಯ್ತು. ಆ ಗೌಡು ಸನೆ ಬಂದ್ರು, ಗೌಡು ಸನೆ ಕಿಮ್ಮತ್ ಕೊಡ್ಲಾರ್ದಂಗೆ ಮಾತಾಡ್ದ ಇನ್ನ ಏನು ಮಾಡ್ತೀನ? ಇವ್ನು ಮನೆಗೆ ಇಟ್ಕೊಂಡ್ರೆ ಏನು ಮಾಡ್ತಿ ಹೇಳು? ಇನ್ನೇನಿಲ್ಲ, ಇವ್ನಿಗೆ ಬರಬರ ನಿಮ್ಮ ಅಕ್ಕ ನಿಮ್ಮ ತಂಗಿ ಅಲ್ಲಿದಾರಲ್ಲ, ಇದಕ್ಕೆ ಯಾವ್ರಾಗ ಊರ ಹೆಸರು ಬರಲ್ತ ನನಗೂ. ಆ ಊರಿಗೆ ಕಳಿಸ್ಬಿಡು ಅವನಿಗೆ. ಅಂಕ 6 ತಿಂಗಳು ತನಕ ಇಲ್ಲಿ ಇಟ್ಕೊಳ್ಳೋದೇ ಬೇಡ. ಅವ ಏನಂತ ಇಲ್ಲಿ ಇರ್ತೀನಿ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಇದ್ರ ಮ್ಯಾಗ ನೀ ಏನು ಮಾಡ್ತಿ, ಹೆಂಗೆ ಮಾಡ್ತೀನಿ ನಿನಗ ಬಿಟ್ಟದ್ದು. ಅಲ್ಲ ನೀ ಹಿಂಗ್ ಮಾತಾಡಿದ್ರೆ ನಾ ಏನ್ ಮಾಡ್ಬೇಕು? ಏನು ಬೇಕಾದ್ ಮಾಡು, ಅದ ನನಗೆ ಹೇಳಕ್ ಬರ್ಬೇಡ. ಅಯ್ಯ ಅಲ್ಲ ಕೇಳಿಲಿ. ಅಯ್ಯ ಏನು ಮಾಡ್ಬೇಕು ನೋಡ ಇದಕ್ಕ? ಎಲ್ಲ ನನ್ನ ಮ್ಯಾಗ ಹಾಕಿ ಕೂತ್ರ ನಾ ಏನು ಮಾಡಂಗಿದ್ದೀನಿ? ಅಲ್ಲ ಅವ್ನ ನನ್ನ ಮಾತು ಕೇಳ್ತಾನ? ಇದೆ ನೋಡ್ದೆ ನಿಮ್ಮ ಅಪ್ಪ ಹೆಂಗ್ ಮಾತಾಡೋದ? ಅಲ್ಲಲ್ಲ ಗಂಡದ ಹಂಗ ಮಾತಾಡ್ಕಿಸಿ ಹೋದ. ಯಾರು ಕೇಳ ನಂಗ? ನೀಯರ ಮಗ ಹಾಕಿಸಿನ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊರಲ್ಲ, ಒಂದಿಟ್ಟು ಹೇಳೋದು ಕೇಳಲ್ಲ. ನಾ ಕೇಳಂಗಿಲ್ಲ. ಯಾಕ ನೀವೆಲ್ಲ ನನ್ನ ಮಾತು ಕೇಳಿದ್ರೇನ? ನೀವೆಲ್ಲ ನನ್ನ ಮಾತು ಕೇಳಿದ್ರಿ, ನಾನು ನಿಮ್ಮ ಮಾತು ಕೇಳಂಗಿಲ್ಲ. ನಾ ಯಾಕೆ ಕೇಳ್ಬೇಕು? ನೀವೇ ನನ್ನ ಮಾತು ಕೇಳಿಕಂದ್ರೆ ನಾ ಯಾಕೆ ನಿಮ್ಮ ಮಾತು ಕೇಳಿ? ಆಗಲ್ಲ ಅಂದ್ರೆ ಆಗಲ್ಲ ತಿಳ್ಕೊಂಬಿಡ್ರಿ. ನೀ ಹಿಂಗೆ ಅಂದಾಗ ಇನ್ನೇನು ಹೇಳಿ ಅಪ್ಪ, ನಾ ಇನ್ನೇನು ಹೇಳಿ? ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಭಾಳಷ್ಟು ಜನ ಸಪೋರ್ಟ್ ಮಾಡಕತ್ತೀರಿ ಇಲ್ಲ ಅಂತ ಹೇಳತ್ತಿಲ್ಲ. ಆದರೆ ಇನ್ನೂ ಭಾಳ ಜನ ನೋಡಕತ್ತೀರಿ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ಲಾತ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಮಾಡ್ಬೇಡ್ರಿ, ಕೈ ಮುಗಿತೀವಿ ಪ್ಲೀಸ್. ಕೈ ಮುಗಿದು ಕೇಳ್ಕೊತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೆಂಗೆ ನೋಡ್ಬೇಡ್ರಿ. ಆದಷ್ಟು ಬೇಗ 1000ಕ್ಕೆ ರೀಚ್ ಮಾಡಿರಿ ದಯವಿಟ್ಟು. ಅದೆಲ್ಲ ನಿಮ್ಮ ಕೈಯಾಗದ. ನಿಮ್ಮ ಪ್ರೀತಿ ಆಶೀರ್ವಾದ ನಮಗೆ ಬೇಕು. ಅದು ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರೆಲ್ಲ ಹಾಗೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ನಾನು ಅಂದಂಗೆ ಇನ್ನೊಂದು ಕೇಳಿದೆ, ದಿನಕ್ಕೆ 2 ವಿಡಿಯೋ ಹಾಕ್ಲಾ ಬೇಡವಾ ಅಂತ. ಅದಕ್ಕೆ ಯಾರೂ ಕಮೆಂಟ್ನ ತಿಳಿಸೇ ಇಲ್ಲ. ನಾನು ತಿಳಿಸ್ರಿ ಅಂತ ಹೇಳಿದೆ, ಯಾರ್ಯಾರು ಬೇಕಂತೇಳಿ. ಅಷ್ಟು ಜನ ಎಲ್ಲ ನೋಡ್ತೀರಿ, ಒಂದು ದಿನಕ್ಕೆ 2 ವಿಡಿಯೋ ಬ್ಯಾಡ್ ಏನ್ರಿ ನಿಮಗೆ? ಮತ್ತು ಬ್ಯಾಡ್ ಅಂತ ಅಂದದಕ್ಕೆ ನೀವು ಬ್ಯಾಡ್ ಅನ್ಸಿದಕ್ಕೆ ಏನಾರ ಸುಮ್ಮ ಕೂತಿರೇನು? ಯಾರಿಗೆ ಗೊತ್ತಾ? ನೀವು ಕಮೆಂಟೇ ಹಾಕಿಲ್ಲ, ಮತ್ತು ಬೇಕಾಗಿತ್ತಂದ್ರೆ ಕಮೆಂಟ್ ಹಾಕ್ತಿದ್ರಿ. ಮತ್ತು ಕಮೆಂಟ್ ಹಾಕಿಲ್ಲ ಅಂದ್ರೆ ಮತ್ತೆ ನಾ ಏನಂತ ತಿಳ್ಕೊಬೇಕು? ಹಾಕಬೇಕಾ ಬೇಡವಾ ಅಂತ ಈ ಒಂದು ಗೊತ್ತಾಗತ್ತೆ. ಮಾಡಿರಿ, ಇಲ್ಲ ಅಂತಿಲ್ಲ, ಕೆಲವೊಬ್ರು ಹಾಕ್ರಿ ಅಂತ ಮಾಡಿರಿ. ಅಷ್ಟೇ ಬೇರೆ ಎಣಿಕೆ ಒಳಗೆ ಅಷ್ಟು ಜನ ಮಾಡಿರಿ, ಭಾಳೇನಿಲ್ಲ. ದಯವಿಟ್ಟು ಒಂದು ದಿನಕ್ಕೆ 2 ವಿಡಿಯೋ ಯಾರು ಬಿಡು ಅಂತೀರಿ, ದಯವಿಟ್ಟು ಕಮೆಂಟ್ನ ತಿಳಿಸ್ರಿ, ಹಾಕ್ರಿ 2 ವಿಡಿಯೋ ಅಂತೇಳಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೊಂದು ಸಲ ಹೇಳ್ತೀನಿ, ಏನು ಇವರು ಹೇಳಿದ್ದೆ ಹೇಳ್ತಾರ ಅಂತ ಅನ್ಕೋಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾಕೆ ಹೊಳಿ ಕೇಳ್ತೇವ್ರಿ? ಇಲ್ಲಿಲ್ರಿ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಏನದ, ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕ ಏನಾಯ್ತಾ? ಹೋಲೇ ಬೇಡ? ಎಲ್ಲಿಗೆ? ಅಯ್ಯೋ ಎಲ್ಲಿಗೆ ಕೇಳ್ತಿರಕ್ಕ? ಅಲ್ಲ ಒಳಗೆ ಹೋಲೇ ಬೇಡ ಕೇಳಕತ್ತೀನ. ನನ್ನ ಹೆಂಡತಿ ನೋಡ್ಲಕ್ಕ. ನನ್ನ ಹೆಂಡತಿ ನೋಡತ್ತೀರಿ ಬೇಡತ್ತೀರ ನನಗೆ ಇವತ್ತ? ಅದ
ಅದ ನಿನ್ನ ಹೆಂಡತಿ ನೋಡಕ ಆಯ್ತು ಹೋಗಪ್ಪ ಅಲ್ಲಿ ಒಳಗ ಅವ್ವ ನೋಡು ಹೊರಗೆ ಮೊದಲ ಬಾಗಿಲು ಹೊರಗೆ ನಿಂತು ಕಿಸಿಂದ್ರೆ ನಿಂತಿ ಕೇಳ ಯಾವಾಗ ಖುಷಿ ಮರಿ ಮ್ಯಾಗ ಏನಾರ ಹಾಕಿಲ್ಲ ಅಂತ ಕೇಳಿ ಕಿಸಿಂದ್ರೆ ಹೋಗಿ ಮಾತಾಡ್ಸಿ ಹೋಗು. ಆಯ್ತು ಈಗಾರ ಹೋಗಂದ್ರಲ್ಲ ಪುಣ್ಯ ಬರಲಿ ಅಂದಾಗ ನೀ ಎಲ್ಲಿ ಹೊಂಟಿ ಈಗ? ನಾನು ಜರ ಮನೆಗೆ ಹೋಗಿ ಬರ್ತೀನಪ್ಪ. ಮನೆಗೆ ಹೋಗಿ ಒಂದಿಟ್ಟು ಬಟ್ಟೆ ಗಿಟ್ಟಿ ತರದಲ್ಲ ಹೋಗಿ ತೊಗೊಂಬರ್ತೀನಿ. ಹೌದಾ ಆಯ್ತು ಹೇಳಿ ನಿಮ್ಮ ಮನೆಗೆ ಹೋಗಿ ಬಾ ಅಂಕತನ ನಾನು ಅವ ಇಲ್ಲೇ ಇರ್ತೀವತ್ತ. ಅದಕ್ಕೆ ಒಂದಿಟ್ಟು ಜಳಕ ಮಾಡಿಸಿ ಒಂದು 4 ಬಟ್ಟೆ ತೊಗೊಂಡಿಸಿ ಬರ್ತೀನಿ. ನೋಡಮ್ ಅವ್ರು ಯಾವಾಗ ಮನೆಗೆ ಕರ್ಕೊಂಡು ಹೋಗೋತಾರ ಅವಾಗ ಕರ್ಕೊಂಡು ಹೋದ್ರಾಯ್ತು. ಈಗಂತೂ ಬೇಡ ಅಂದ್ರೆ ಅದಕ್ಕೊಂದಿಟ್ಟು ಮನೆಗಾರ ಹೋಗಿ ಬರ್ತೀನಿ. ಆಯ್ತು ಹೇಳಕ್ಕೆ ಹೋಗಿ ಬಾ.